ಯೆರಿಕೋವಿನ ಸಮೀಪದ ಬಂದಾಗ ದಾರಿಯ ಮಧ್ಯದಲ್ಲಿ ಒಬ್ಬ ಕುರುಡ ಕೂತಿದ್ದನು. ಎಷ್ಟೋ ಜನ ದಾರಿಯಲ್ಲಿ ಹೋಗ್ತಾ ಇರ್ತಾರೆ, ಆದರೆ ಯೇಸಪ್ಪನ ಮಾತ್ರ ಅವಾಗ ದಾರಿಯಲ್ಲಿ ಮಾತ್ರ ಕೇಳಿಸಿದಾಗ ಅವನು ಪ್ರಶ್ನಿಸ್ತಾರೆ. ಏನಂತಂದರೆ, ಯಾರೋ ಇಲ್ಲಿ ಜಾಸ್ತಿ ಜನ ಹೋಗ್ತಾ ಇದ್ದಾರೆ, ಯಾರೋ ಸ್ವಲ್ಪ VIP ಜಾಸ್ತಿ ಯಾರೋ ಹೋಗಿರಬೇಕು. ಇವಾಗೆಲ್ಲ ನೋಡ್ರೆ VIP ಜಾಸ್ತಿ ಹೋಗ್ಬೇಕಾದ್ರೆ ಎಷ್ಟೊಂದು ಜನ ಹೋಗ್ತಾ ಇರ್ತಾರೆ, ಸೆಲ್ಫಿಗೋಸ್ಕರ ಅವ್ರ ಹಿಂದೆನೇ ಏನಾದರೂ ಒಂದು ಒಳ್ಳೆದಾಗುತ್ತೆ ಅಂತಲೇ ಹೋಗ್ತಾ ಇರ್ತಾರೆ. ಅದೇ ಥರನೇ ಆ ಕಾಲದಲ್ಲಿ ಕೂಡ ದಾರಿಯಲ್ಲಿ ಮಧ್ಯದಲ್ಲಿ ಕೂತಿರ್ಬೇಕಾದ್ರೆ ಯೇಸು ಆ ಮಾರ್ಗವಾಗಿ ಹೋಗ್ತಿದ್ದಾನ ಅಂತ ಕೇಳಿ ಅವನು ಸುಮ್ಮನೆ ಕೂರದೆ. ಇವಾಗ ಕೆಲವರೆಲ್ಲ ಭಿಕ್ಷೆ ಕೇಳ್ತಾರೆ, ಭಿಕ್ಷೆ ಹಾಕಿಲ್ಲ ಅಂದರೆ ಸುಮ್ಮನೆ ಬಿಟ್ಬಿಡ್ತಾರೆ. ಆದರೆ ಈ ಕೂಡ ಮಾತ್ರ ಕೇಳಿ ಭಿಕ್ಷೆ ಕೇಳಿಲ್ಲ ಅಂದ್ರೂ ಈ ಮಾರ್ಗವಾಗಿ ಹೋಗ್ತಿದ್ದಾರೆ. ಯೇಸುವಿನ ಬಗ್ಗೆ ತಿಳಿದು ಈ ನಜರೇತಿನ ಯೇಸು ಮಾರ್ಗದಲ್ಲಿ ಹೋಗ್ತಿದ್ದಾರೆ ಅಂತ ಕೇಳಿ ಅವರು ಜೋರಾಗಿ ಎದ್ದು ನಿಂತ್ಕೊಂಡು ಕೂಗಲು ಆರಂಭಿಸ್ತಾನೆ. ನಜರೇತಿನ ಯೇಸು, ದಾವೀದನ ಕುಮಾರನ ಯೇಸುವೆ, ಕರುಣಿಸು ಅಂತ. ಅರ್ಥ ಏನಂದರೆ, ನಮಗೆ ಕಷ್ಟ ಬಂದಾಗ ಮನೆಯಲ್ಲೇ ಇದ್ದು ಆಸ್ಪತ್ರೆಯಲ್ಲಿ ಅಪನಂಬಿಕೆಯಾಗಿ ಇದ್ಕೊಂಡಿದ್ರೆ ನಮಗೇನು ಬರಲ್ಲ. ಚರ್ಚಿಗೆ ಬಂದು ದೇವರ ಸಮೀಪಕ್ಕೆ ಬರಬೇಕು. ಅದೇ ರೀತಿ 19ನೇ ಲೋಕ 19ರಲ್ಲೂ ಒಂದು ಹೆಸರು ಇದ್ದಾರೆ. ದೇವರು ಅನೇಕ ಗುಂಪಾಗಿ ಹೋಗ್ಬೇಕಾದ್ರೆ ಒಬ್ಬ ರಕ್ತಸ್ರಾವದ ಸ್ತ್ರೀ ಯೇಸುವಿನ ಉಡುಪನ್ನು ಸಮೀಪಕ್ಕೆ ಬಂದು ಯೇಸುವಿನ ಉಡುಪನ್ನು ಮುಟ್ಟಿದ ತಕ್ಷಣ ಆ ವಾಸಿ ಆಗ್ತಿರೋ ವಾಕ್ಯ ಇದೆ 19ನೇ ಅಧ್ಯಾಯದಲ್ಲಿ. ದೇವರು ಹೇಳ್ತಾ ಇದ್ದಾರೆ ಏನಂದರೆ, ನಮಗೇನಾದರೂ ಸ್ವಸ್ಥ ಆಗಬೇಕು, ಅಟ್ಲೀಸ್ಟ್ ರೋಗ ಮಾತ್ರ ಅಲ್ಲ, ನಮಗೆ ಸಾಲದ ಭಾಗ್ಯ ಇದ್ದರೆ ಮತ್ತು ಒಂದು ವೇಳೆ ಅನಾಥ ಸಮಸ್ಯೆ ಇದ್ದರೆ, ರೋಗದ ಸಮಸ್ಯೆ, ಒಂದು ವೇಳೆ ನಮಗೆ ಏನಾದರೂ ಕಷ್ಟ ಬಂದಿದ್ದರೆ ಪರಿಹಾರ ಆಗಬೇಕು, ಒಂದು ವೇಳೆ ನಮಗೆ ಸಮಾಧಾನ ಬೇಕು, ಸಂತೋಷ ಬೇಕು, ನಮಗೆ ನೆಮ್ಮದಿ ಬೇಕು, ಕುಟುಂಬದಲ್ಲಿ ಏನೇ ತೊಂದರೆಗಳಿದ್ದರೂ ದೇವರ ಸಮೀಪಕ್ಕೆ ನಾವು ಹೋಗಬೇಕು. ಆವಾಗ ನಮಗೆ ದೇವರು ನಮಗೆ ಒಳ್ಳೇದು ಮಾಡ್ತಾರೆ. ಲೂಕ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಏನಿದೆ, ಏಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದಿಕೊಳ್ಳುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ದೇವರು ಒಂದು ವಾಕ್ಯ ಹೇಳ್ತಿದ್ದಾರೆ. ನಾವು ಬೇಡ್ಕೋಬೇಕು. ಸುಮ್ಮನೆ ಕೆಲವರಾದ್ರೆ ಬಂದ್ಬಿಟ್ಟು ಪ್ರಾರ್ಥನೆ ಅಲ್ಲಿ ಸುಮ್ಮನೆ ಆರಾಧಿಸ್ಬಿಟ್ಟು ಸ್ತುತಿಸ್ಬಿಟ್ಟು ಪಾಸ್ಟರ್ ಏನು ಹೇಳ್ತಾರಲ್ಲ ಅದನ್ನು ಕೇಳ್ಕೊಂಡು ಹೋಗೋಣ ಅನ್ನೋ ಥರ ಹೇಳ್ತಾರೆ. ನಾವು ಯಾವಾಗ ಪ್ರೇಯರ್ ಮಾಡಿ ನಾವು ದೇವರೊಂದಿಗೆ ಐಕ್ಯತೆಯಲ್ಲಿ ಇದ್ದು ನಮ್ಮ ಕಷ್ಟಗಳನ್ನೆಲ್ಲ ಅವರ ಬಳಿಗೆ ಹೇಳಿದಾಗ ನಮ್ಮ ಕಷ್ಟಗಳನ್ನೆಲ್ಲ ತೀರುತ್ತಾರೆ. ಏನು ಕೆಲವರಿಗೆ ಪ್ರತಿಯೊಬ್ಬರಿಗೂ ಕೊಡ್ತಾರೆ. ದೇವರು ಇವ್ರಿಗೆ ಮಾತ್ರ ಕೊಡಲ್ಲ, ಇವ್ರಿಗೆ ಮಾತ್ರ ಕೊಡ್ತೀನಿ, ಬೇಡ್ಕೊಂಡಾಗ ನಾನು ಇವ್ರು ಕೊಡ್ತೀನಿ ಅವ್ರು ಕೊಡ್ತೀನಿ ಅಂತೆಲ್ಲ. ದೇವರು ಎಲ್ಲರಿಗೂ ಬೇಡ್ಕೊಂಡು ಅವ್ರಿಗೆ ಎಲ್ಲರಿಗೂ ಕೊಡ್ತಾರೆ. ಆದರೆ ನಾವೇನು ಬೇಡ್ಕೋಬೇಕು, ಮೊಣಕಾಲು ಹಾಕಿ ಅಂಗಲಾಸಿ ಬೇಡ್ಕೋಬೇಕು. ದೇವರ ಸಮೀಪಕ್ಕೆ ಹೋಗಿ ಅವರನ್ನು ಬೇಡ್ಕೊಳ್ಳುವಾಗ ನಮ್ಮ ಕಷ್ಟಗಳನ್ನ, ನಮ್ಮ ದುಃಖಗಳನ್ನೆಲ್ಲ ಪರಿಹಾರ ಮಾಡ್ತಾರೆ ಅಂತ ದೇವರು ಈ ವಾಕ್ಯವನ್ನು ಕೊಡುವಂಥ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ.